ಈಗ ಗುದ ಭಾಗದ ಬಗ್ಗೆ ಮಾತಾಡಿದ್ರೆ ಆ ಒಂದು ಭಾಗದಲ್ಲಿ ಏನೇನು ಸಮಸ್ಯೆಗಳು ಆಗ್ಬೋದು ಸರ್ ಯೂಶುವಲ್ ಆಗಿ ಕಾಣಿಸುವಂಥದ್ದು ಮೊದಲು ಕಾನ್ಸ್ಟಿಪೇಷನ್, ತುಂಬಾ ಮೋಷನ್ ಟೈಟ್ ಆಗಿ ಹೋಗುವಂಥದ್ದು. ಆವಾಗ ಆ ಗುದ ಭಾಗದಲ್ಲಿ ಆಗುವಂತಹ ಸ್ವಲ್ಪ ನೋವು. ಸೆಕೆಂಡು, ಸ್ವಲ್ಪ ಗುದ ಭಾಗದಲ್ಲಿ ಉರಿ. ಅದೇನಾಗ್ತದೆ, ತುಂಬಾ ಗಟ್ಟಿಯಾಗಿ ಮೋಷನ್ ಹೋದಾಗ ಆ ಭಾಗದಲ್ಲಿ ಒಂದು ಸ್ವಲ್ಪ ಹರಿದು ಹೋಗ್ತದೆ. ಈಗ ಕಾಲಲ್ಲಿ ಒಡಿತದಲ್ಲ, ಹಾಗೆ ಗುದ ಭಾಗದಲ್ಲಿ ಒಡಿತದೆ. ಅದು ಒಡೆದಾಗ ಅದನ್ನ ಫಿಶರ್ ಅಂತ ಹೇಳಿ ಕರೀತಾರೆ. ನಮ್ಮ ಆಯುರ್ವೇದದಲ್ಲಿ ಅದನ್ನ ಪರಿಕರ್ತಿಕ ಅಂತ ಹೇಳಿ ಹೇಳ್ತಾರೆ. ಮೂರನೇದು ಕಾಮನೆಸ್ಟ್ ಕರೆಯೋದು ಪೈಲ್ಸ್, ಅಂದ್ರೆ ಹೆಮರಾಯ್ಡ್ಸ್. ಅದು ಒಂಥರ ರಕ್ತದ ಗೊಂಚಲು, ಅಂದ್ರೆ ಅದನ್ನ ಸುಶ್ರುತ ಹೇಳ್ತಾ ಇರುವುದೇ ಹಾಗೆ. ಅದು ರಕ್ತದ ಗೊಂಚಲು ರೀತಿ ಪಿಂಕ್ ಕಲರ್ ಅಲ್ಲಿ ಕಾಣಿಸ್ತದೆ. ಅದು ಕಾಮನ್ ಆಗಿ ಹೆಮರಾಯ್ಡ್ಸ್ ಅಂತಾರೆ. ಅದರಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಕಾಣಿಸ್ತದೆ, ಅಂದ್ರೆ ಪೇನ್ಲೆಸ್ ಆಗಿ ರಕ್ತಸ್ರಾವಗಳು ಇರ್ತದೆ. ಅದು ಬಿಟ್ರೆ ಕೆಲವೊಮ್ಮೆ ಮೋಷನ್ ಹೋಗುವ ಜಾಗದಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ಗಳು ನೋಟ್ ಆಗುತ್ತೆ. ಪೇಷಂಟ್ ಬಂದು ಏನೋ ಮೋಷನ್ ಮಾಡುವಾಗ ಒಂದು ಸ್ವಲ್ಪ ಗಡ್ಡೆ ತರ ಹೊರಗೆ ಬರುತ್ತೆ ಅಂತಾರೆ. ಅದು ಬಿಟ್ರೆ ಇನ್ನ ಕೆಲವರಲ್ಲಿ ಗುದ ಭಾಗದಲ್ಲಿ ಸ್ವಲ್ಪ ಒಂದು ದಪ್ಪ ಊದ್ಕೊಂಡ್ ಹಾಗೆ ಆಗ್ತದೆ ಅಂತಾರೆ. ಅದನ್ನ ಎನೋರೆಕ್ಟಲ್ ಅಬ್ಸೆಸ್ ಅಂತ ಹೇಳಿ ಹೇಳ್ತಾರೆ. ಬಟ್ ಎನೋರೆಕ್ಟಲ್ ಅಬ್ಸೆಸ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಜ್ವರಗಳು ಬಂದು ಪಸ್ ಹೋಗ್ಲಿಕ್ಕೆಲ್ಲ ಶುರು ಆಗ್ತದೆ. ಆವಾಗ ವೈದ್ಯರನ್ನ ಹೆಚ್ಚಾಗಿ ಪೇಷಂಟ್ಸ್ಗಳು ಕಾಣ್ತಾರೆ. ಇನಿಷಿಯಲ್ ಸ್ವಲ್ಪ ನೋವು, ಉರಿ, ರಕ್ತಸ್ರಾವನ್ನ ಯೂಶಲಿ ಅವರೇ ಏನಾದರೂ ಒಂದು ಸ್ವಲ್ಪ ಮನೆಯಲ್ಲಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು, ಸ್ವಲ್ಪ ಮಾರ್ಕೆಟ್ನಲ್ಲಿ ಸಿಗುವಂತ ಸ್ವಲ್ಪ ಮೆಡಿಸನ್ಸ್ ಅನ್ನ ತಗೊಂಡು, ಮೇನ್ ಆಗಿ ಸ್ವಲ್ಪ ಉಷ್ಣಾಂಶಗಳನ್ನ, ದೇಹದ ಉಷ್ಣತೆಯನ್ನ ಕಮ್ಮಿ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಇನ್ನ ತುಂಬಾ ಕಾಮನ್ ಆಗಿ ಅಂದ್ರೆ ಕೂತ್ಕೊಳ್ಳಿಕ್ಕಾಗಲ್ಲ, ತುಂಬಾ ನೋವು ಆಗ್ತದೆ, ಒಂದೇ ಸಮನಾಗಿ ಒಂದೇ ಭಾಗದಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ, ಪೊಸಿಷನ್ ಚೇಂಜ್ ಮಾಡ್ತಾ ಇರೋದು, ಹೀಗೆಲ್ಲ ಕಾಂಪ್ಲೆಕ್ಸ್ ಕಂಪ್ಲೇಂಟ್ಸ್ ಆಗುತ್ತೆ. ಓಕೆ, ಸೊ ಈಗ ಪೈಲ್ಸ್ಗೆ ಮುಖ್ಯವಾಗಿ ಏನೇ ಒಂದು ಡಿಸೀಸ್ ಇದೆ ಅದಕ್ಕೊಂದು ಮೂಲ ಅಥವಾ ಒಂದು ಕಾರಣ ಅಂತ ಇರುತ್ತೆ. ಸೊ ಕಾರಣಗಳೇನೇನು ಸರ್? ಕಾರಣಗಳು ಈಗಿನ ಮಾಡರ್ನ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲದಕ್ಕೂ ಮೇನ್ ಕಾರಣ ಅಗ್ನಿಮಾಂದ್ಯ ಅಥವಾ ಅಜೀರ್ಣ ಅಂತ ಹೇಳಿ ಹೇಳುತ್ತೇವೆ. ಯಾಕೆ ಅಜೀರ್ಣ ಆಗ್ತದೆ? ಮೇನ್ ಆಗಿ ಟೈಮ್ ಟು ಟೈಮ್ ಸರಿಯಾಗಿ ಆಹಾರಗಳು ತಗೊಳ್ಳಲ್ಲ. ಸೆಕೆಂಡು, ಆಹಾರ ನಾವು ಟೈಮ್ ಟು ಟೈಮ್ ತಗೊಂಡ್ರು ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿ ಖಾರ, ಮಸಾಲೆ, ತೀಕ್ಷ್ಣ ಪದಾರ್ಥಗಳನ್ನ ಹೆಚ್ಚಾಗಿ ತಗೊಳ್ಳುವಂಥದ್ದು. ಮೂರು, ತುಂಬಾ ಗಟ್ಟಿಯಾದಂಥ ಆಹಾರಗಳನ್ನ ಹೆಚ್ಚು ಸೇವಿಸುವುದು. ಗಟ್ಟಿ ಅಂತ ಹೇಳಿದ್ರೆ ಮೇಬ್ಲಿ ಲೈಕ್ ಚಕ್ಲಿ, ನಿಪ್ಪಟ್ಟು, ಅದು ಚಕ್ಲಿ, ನಿಪ್ಪಟ್ಟು, ರೋಟಿ. ತುಂಬಾ ಹೇಳ್ಬೇಕಂದ್ರೆ ಮುದ್ದೆಯೂ ಸಮೇತ ಡ್ರೈ ಫುಡ್ಸ್ ಅಂತಾರೆ. ಯೂಶಲಿ ನಮ್ಮ ಆಹಾರ ಪದಾರ್ಥಗಳು, ಆಹಾರ ಕ್ರಮ ನೋಡಿದ್ರೆ ಭಾರತೀಯತೆ ಕ್ರಮದಲ್ಲಿ ಅದಕ್ಕೆ ಮ್ಯಾಚ್ ಆಗಿರುವಂತಾನೆ ಮಾಡಿರ್ತಾರೆ. ಮುದ್ದೆಗೆ ಆಲ್ವೇಸ್ ಇಟ್ ಈಸ್ ಗಿವನ್ ವಿತ್ ಮಸ್ಸೊಪ್ಪು ಸಾರು. ಸೊಪ್ಪು ಸಾರು ನೀಟಾಗಿ ಮೋಷನ್ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿ ಆಹಾರ ಪದಾರ್ಥಗಳು. ಮತ್ತೆ ಇನ್ನ ಹೇಳಬೇಕು ಅಂತ ಹೇಳಿದ್ರೆ ಸರಿಯಾಗಿ ನೀರು ಕುಡಿದೇ ಇರುವಂಥದ್ದು. ಈಗಿನ ಒತ್ತಡದ ಬದುಕಿನಲ್ಲಿ ನೀರು ಟೈಮ್ ಟು ಟೈಮ್ ಕುಡಿಯೋಲ್ಲ. ಆವಾಗ ಏನಾಗುತ್ತೆ, ಆಹಾರ ಪದಾರ್ಥಗಳು ಮತ್ತೆ ಅತಿ ಹೆಚ್ಚು ಕಾಫಿ, ಟೀ, ನೀರು ಕುಡಿಯೋದಕ್ಕಿಂತ ಕಾಫಿ, ಟೀನೇ ಹೆಚ್ಚು. ಅದು ಕೀಪಿಂಗ್ ಒನ್ ದಟ್ ಅಪಾರ್ಟ್, ಆಫ್ಟರ್ ಕರೋನಾ ಎಲ್ಲ ಆದ್ಮೇಲೆ, ಕರೋನಾ ಸಮಯದಲ್ಲಂತೂ ನೀವು ನೋಡಿರ್ಬೋದು ಬಹಳಷ್ಟು ಜನಕ್ಕೆ ಕಷಾಯ ಕುಡಿಯೋದು ಒಂದು ಟ್ರೆಂಡ್ ಆಗಿತ್ತು. ಸೊ ಈ ಕಷಾಯ ಅತಿಯಾಗಿ ಕುಡಿದ್ರು, ಯಾವುದು ಅಮೃತವನ್ನು ಅತಿಯಾಗಿ ಕುಡಿದ್ರೆ ಅದು ವಿಷ ಆಗುತ್ತೆ. ಹಾಗಾಗಿ ಕಷಾಯವನ್ನ ತುಂಬಾ ಅತಿಯಾಗಿ ಸೇವನೆ ಮಾಡೋದ್ರಿಂದ ಉಷ್ಣತ್ವ ಜಾಸ್ತಿ ಆಗ್ತಾ ಇತ್ತು. ಇನ್ನ ನೋಡುವಾಗ ಈಗಿನ ಲೈಫ್ ಸ್ಟೈಲಲ್ಲಿ ಏನಾಗಿದೆ, ಪ್ರೋಟೀನ್ ಅಂತ ಹೇಳಿ ಅದು ಬರೀ ಪ್ರೋಟೀನ್ ಮಿಲ್ಕ್ ಶೇಕ್ ಕುಡಿಯೋದು, ಅಥವಾ ಅತಿ ಹೆಚ್ಚು ಬರೀ ಚಿಕನ್ ತಿಂತಾರೆ ಪ್ರೋಟೀನ್ ಅಂತ ಹೇಳಿ, ಅಥವಾ ಬರೀ ಪನ್ನೀರ್ ತಿಂತಾರೆ. ಚಿಕನ್ನು ಪನ್ನೀರು ತಪ್ಪು ಅಂತಲ್ಲ, ನಮ್ಮ ಫುಡ್ ನಾವು ಬ್ಯಾಲೆನ್ಸ್ ಮಾಡಬೇಕು. ಬರೀ ಡ್ರೈ ಫುಡ್ ಹೆಚ್ಚು ತಗೊಂಡಷ್ಟು ಪೈಲ್ಸ್ ಆಗುವಂಥದ್ದು, ಮೋಷನ್ ಗಟ್ಟಿ ಆಗುವಂಥದ್ದು ಒಂದು. ದಟ್ ಈಸ್ ಆಹಾರಜ ಕಾರಣಗಳು ಅಂತ ಹೇಳಿದ್ರೆ. ಇನ್ನು ವಿಹಾರಜ ಕಾರಣಗಳು ಅಂತ ಹೇಳಿದ್ರೆ ಅತಿಯಾಗಿ ಕೂತ್ಕೊಳ್ಳುವಂಥದ್ದು, ಅತಿಯಾಗಿ ಟ್ರಾವೆಲ್, ಟೂ ವೀಲರ್ ಅಲ್ಲಿ ಟ್ರಾವೆಲ್. ಯಾಕಂದ್ರೆ ಟೂ ವೀಲರ್ ಅಲ್ಲಿ ಟ್ರಾವೆಲ್ ಮಾಡಿದಾಗ ಅದೇ ಭಾಗದಲ್ಲಿ ಹೆಚ್ಚಾಗಿ ಪ್ರೆಷರ್ ಬರುವ ಕಾರಣ ಟೂ ವೀಲರ್ ಟ್ರಾವೆಲರ್ಗೆ ಹೆಚ್ಚಾಗಿ ಕಾರಣ ಬರುತ್ತೆ. ಬಸ್ ಡ್ರೈವರ್ಸಿಗೆ ತುಂಬಾ, ಟ್ಯಾಕ್ಸಿ ಡ್ರೈವರ್ಸಿಗೆ ತುಂಬಾ ಬರುವಂತ ಸಂಭವ ಇದೆ.
ಅದಕ್ಕೂ ಈಗ ಬಸ್ಸು ಟ್ಯಾಕ್ಸಿ ಅನ್ನೋದಕ್ಕಿಂತ ನಾನು ಹೆಚ್ಚಾಗಿ ನೋಡ್ತಾ ಇರೋದ್ರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ಜಾಸ್ತಿ ಆಗಿದೆ. ಓಕೆ. ಅದು ಸ್ಪೆಸಿಫಿಕಲಿ ವರ್ಕ್ ಫ್ರಮ್ ಹೋಮ್ ಆದಮೇಲೆ ದಿನಕ್ಕೆ 8 ಗಂಟೆಗಳು 9 ಗಂಟೆಗಳು ಒಂದೇ ಭಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಇಂಟರ್ಮಿಟೆಂಟ್ ರಿಲ್ಯಾಕ್ಸೇಷನ್ ಕೊಡೋದಿಲ್ಲ. ಆವಾಗ ಹೆಚ್ಚಾಗಿ ಕಾರಣ ಆಗುತ್ತೆ. ಇನ್ನ ಮೂರನೇದು ತಗೊಂಡ್ರೆ ಕೆಲವರಲ್ಲಿ ಕಂಜನೈಟಲ್ ಅಂತಾರೆ ಹೇಳ್ತಾರೆ. ಅಂದ್ರೆ ಕಂಜನೈಟಲ್ ಅನ್ನೋದಕ್ಕಿಂತ ಅವರ ಫ್ಯಾಮಿಲಿಯಲ್ಲೇ ಜೀನ್ಸ್ ಅಲ್ಲಿ ಅವ್ರವ್ರ ಫ್ಯಾಮಿಲಿಯಲ್ಲೇ ಕೆಲವರಿಗೆ ಕಾಮನೆಸ್ಟ್ ಆಗಿ ಇಲ್ಲಪ್ಪ ನನ್ನ ತಂದೆಗೂ ಇತ್ತು ಇದು ಅಂತಾರೆ. ಇನ್ನೂ ಸಹಜವಾಗಿ ಹೇಳಬೇಕು ಅಂದ್ರೆ ಗುದ ಭಾಗದ ಜಾಗದಲ್ಲಿ ತುಂಬಾ ಫ್ಯಾಟ್ ಇದ್ರೆ ಅವರಿಗೆ ಪೈಲ್ಸ್ ಬರೋದು ಹೆಚ್ಚಾಗಿ ಚಾನ್ಸ್ ಇರುತ್ತೆ. ಯಾಕಂದ್ರೆ ಅಲ್ಲಿ ರಕ್ತದ ವೇನ್ಸ್ ಇದೆ, ಆ ವೇನ್ಸ್ ಗಳಿಗೆ ಪ್ರೆಷರ್ ಜಾಸ್ತಿ ಆಗಿ ಹೆಮರಾಯ್ಡ್ಸ್ ಆಗುತ್ತೆ. ಹಾಗೆ ಆ ಭಾಗದ ಫ್ಯಾಟ್ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ. ಸೊ ಈಗ ಯೂಶಲಿ ಪೈಲ್ಸ್ ಅಂತ ಅನ್ನೋದು ಬೇರೆ ಯಾವ ಡಿಸೀಸ್ ಜೊತೆ ಬರ್ಬೋದು ಅಂಡ್ ಅದು ಸಿಂಪ್ಟಮ್ಸ್ ಏನು? ಮೇನ್ ಆಗಿ ಎರಡಾಗಿ ನಾವು ಡಿವೈಡ್ ಮಾಡ್ಕೊಳ್ತೇವೆ. ಒನ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಹೆಮರಾಯ್ಡ್ಸ್ ಆರ್ ಸೆಕೆಂಡರಿ ಹೆಮರಾಯ್ಡ್ಸ್ ಅಂತ. ಪ್ರೈಮರಿ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ಗುದಭಾಗದ ಮೇನ್ ತೊಂದರೆ ಇದ್ಕೊಂಡೆ ಅದು ಹೆಚ್ಚಾಗಿ ಕಾನ್ಸ್ಟಿಪೇಷನ್ ಇಂದ ಮೋಷನ್ ಹೋಗುವಾಗ ತುಂಬಾ ಮುಕ್ತಾರೆ. ನಾನು ಕಾರಣ ಹೇಳುವಾಗ ಒಂದು ಮಿಸ್ ಮಾಡಿದೆ. ಮೋಷನ್ನಿಗೆ ಬಹಳ ತಿಳ್ಕೋದು ಒಳ್ಳೇದಲ್ಲ. ಕೆಲವರಲ್ಲಿ ಅಭ್ಯಾಸ ಇರುತ್ತೆ, ಬೆಳಿಗ್ಗೆ ಅರ್ಧ ಗಂಟೆ 1 ಗಂಟೆ ಹೋಗಿ ಬಾತ್ರೂಮ್ ನಲ್ಲಿ ಕೂತ್ಕೊಂಡು ಮೋಷನ್ ವೇಗ ಬಂದಿರಲ್ಲ, ಆದ್ರೂ ಹೋಗಿ ತುಂಬಾ ತಿಣುಕಿ ಬೆಳಿಗ್ಗೆ ಮೋಷನ್ ಆಗ್ಲೇಬೇಕು ಅನ್ನುವಂತ ಒಂದು ಮನೋಭಾವನೆಯಲ್ಲಿ ಮೋಷನ್ ತಿಣುಕೋದ್ರಿಂದ ಆ ರಕ್ತದ ಗೊಂಚಲು ರಕ್ತದ ನಾಳ ಊದ್ಕೊಂಡು ಪೈಲ್ಸ್ ಆಗ್ತದೆ. ಈ ಒಂದು ಪ್ರೈಮರಿ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ಗುದಭಾಗದ ರಕ್ತದ ಗೊಂಚಲುಗಳು ಊದ್ಕೊಳ್ಳುವಂಥದ್ದು. ಅದು ನಾವು ಮಾಡುವಂತ ಅಪರಾಧಗಳಿಂದ ಬರ್ತದೆ. ಕೆಲವೊಮ್ಮೆ ಬೇರೆ ಪ್ರಾಬ್ಲಮ್ ಇಂದನೂ ಇದು ಕಾಣಿಸ್ಕೊಳ್ತದೆ. ಮೇಯ್ನ್ ಆಗಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು. ಥೈರಾಯ್ಡ್ ಅನ್ಕಂಟ್ರೋಲ್ಡ್ ಇದ್ರೆ ಹೆಚ್ಚಾಗಿ ಬರ್ತದೆ. ಅದು ಬಿಟ್ರೆ ಲಿವರ್ ಪ್ರಾಬ್ಲಮ್ ತುಂಬಾ ಕುಡುಕರಲ್ಲಿ ಏನಾಗುತ್ತೆ, ಲಿವರ್ ಎನ್ಲಾರ್ಜ್ ಆಗ್ತಾ ಅದು ಅಸೋಸಿಯೇಟೆಡ್ ವಿತ್ ಸೇಮ್ ವೇನ್ ಗುದಕ್ಕೂ ಹೋಗುವಂಥದ್ದು. ಈ ಯಾರೇ ನೀವು ಜಲೋದರ ಅಂತಾರೆ, ಹೊಟ್ಟೆ ಒಳಗೆ ನೀರು ತುಂಬಿಕೊಳ್ಳೋದು, ಅವರಿಗೆಲ್ಲ ಪೈಲ್ಸ್ ಕಾಮನ್. ಅದು ಬಿಟ್ರೆ ಟ್ಯೂಬರ್ಕ್ಯುಲೋಸಿಸ್ ಅನ್ನ ರೂಲ್ ಔಟ್ ಮಾಡ್ಕೊಳ್ತೀವಿ ನಾವು. ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆ ಇದ್ದವ್ರಿಗೂ ಸ್ವಲ್ಪ ಹೆಮರಾಯ್ಡ್ಸ್ ಇರ್ತದೆ ಅಂತಾರೆ. ಅದು ಬಿಟ್ರೆ ಮ್ಯಾಕ್ಸಿಮಮ್ ಆಗಿ ನಾವು ಕ್ಲಿನಿಕಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದು ಈ ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್ ಅಂತಾರೆ. ಅಂದ್ರೆ ಈ ನಮ್ಮ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್, ಅನ್ನನಾಳಗಳಲ್ಲಿ ಕೆಲವೊಂದು ಇನ್ಫೆಕ್ಷನ್ ಡಿಸೀಸಸ್ ಇರುತ್ತೆ. ಅವರಲ್ಲಿ ಹೆಚ್ಚಾಗಿ ದಿನಕ್ಕೆ 3 ರಿಂದ 4 ಬಾರಿ ತಿಂದು ಕೂಡಲೇ ಮೋಷನ್ ಹೋಗುದು, IBS. ಮೋಷನ್ ಹೋಗುವಾಗ ಕಫ ಅಥವಾ ಒಂದು ಗೊಣ್ಣೆ ರೀತಿ ಬೀಳುವಂತದ್ದು. ಹಾಗೆಲ್ಲ ವ್ಯಾಧಿಗಳಿದ್ದಾಗ ಆ ಪೈಲ್ಸ್ ಅನ್ನ ಆದಷ್ಟು ಮೆಡಿಸನ್ ನಲ್ಲೇ ರೆಡಿ ಮಾಡ್ಕೊಳ್ಳಿ, ಅದಕ್ಕೆ ಆಪರೇಷನ್ ಅಥವಾ ಏನು ಮುಟ್ಟಬೇಡಿ ಅಂತ ಹೇಳಿ ಹೇಳ್ತಾರೆ. ಸೂಪರ್ ಸರ್.